ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬ್ಯಾನರ್ ತೆರವು ಮಾಡಿದ ವಿಚಾರಕ್ಕೆ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ನಿಂದಿಸಿ ಬೆದರಿಕೆ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಆರೋಪಿ ರಾಜೀವ್ ಗೌಡನ ಬಂಧನ ಆಗಿದೆ. ಕಳೆದ 14 ದಿನಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ಕೇರಳದ ಗಡಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ರಾಜೀವ್ ಗೌಡನನ್ನ ಪೊಲೀಸರು ಹಿಡಿದು ಕೋಳ ತೋರಿಸಿದ್ದಾರೆ. ಇನ್ನು ರಾಜೀವ್ ಗೌಡ ವಿರುದ್ಧ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ನಮ್ಮ ಕ್ಯಾಂಪೇನ್ನಿಂದಾನೇ ರಾಜೀವ್ ಗೌಡ ಈಗ ಅಂಧರಾಗಿದ್ದಾರೆ. ಜನವರಿ 12ರಂದು ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಕಲ್ಟ್ ಸಿನಿಮಾ ಬ್ಯಾನರ್ ತೆರವು ಮಾಡಿದ್ದಕ್ಕೆ ರಾಜೀವ್ ಗೌಡ ಧಮಕಿ ಹಾಕಿದ್ದ. ಜನವರಿ 14ರಂದು ಈ ಬಗ್ಗೆ ರಾಜೀವ್ ಗೌಡ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಬಳಿಕ 13 ದಿನಗಳಿಂದ ಚಿಕ್ಕಬಳ್ಳಾಪುರ ಬಿಟ್ಟು ಪರಾರಿಯಾಗಿದ್ದ. ಬಂಧನದ ಭೀತಿಯಲ್ಲಿದ್ದ ರಾಜೀವ್ ಗೌಡನಿಗೆ ಮಂಗಳೂರಿನಲ್ಲಿ ಉದ್ಯಮಿಯೊಬ್ಬರ ಬಳಿ 3 ದಿನದಿಂದ ಆಶ್ರಯ ಕೂಡ ಪಡೆದಿದ್ದ. ಇನ್ನು ಪೊಲೀಸರ ಕಣ್ತಪ್ಪಿಸೋದಕ್ಕೆ ಮಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಕಾರ್ ನಿಲ್ಲಿಸಿ ಕಳ್ಳಾಟ ಆಡಿದ್ದ. ಆದರೆ ಉದ್ಯಮಿ ಕಾರಿನಲ್ಲಿ ಕೇರಳಕ್ಕೆ ಹೋಗ್ತಾ ಇದ್ದ ಈ ರಾಜೀವ್ ಗೌಡನನ್ನ ಪೊಲೀಸರು ಹಿಡಿದು ಕೈಗೆ ಕೋಳ ತೋಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಧಮಕಿವೀರ ರಾಜೀವ್ ಗೌಡ ಬಂಧನದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ಅಮೃತಾ ಗೌಡ ಇದಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪೊಲೀಸರ ಬಗ್ಗೆ ನಂಬಿಕೆ ಇತ್ತು, ಪೊಲೀಸರು ತಮ್ಮ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ಚಿನ್ನದ ಅಂಗಡಿ ದರೋಡೆ ಪ್ರಕರಣ ಮಾಸೋ ಮುನ್ನವೇ ರಾಜ್ಯದಲ್ಲಿ ಅಂಥದ್ದೇ ಮತ್ತೊಂದು ರಾಬರಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಚೊಡೆಚೊಡೆ ತಾಲೂಕಿನ ಹಲ್ಸಂಗಿ ಗ್ರಾಮದಲ್ಲಿ ಹೆಲ್ಮೆಟ್ ಧರಿಸಿ ಬಂದಿದ್ದ ಇಬ್ಬರು ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನದ ಅಂಗಡಿಯಲ್ಲಿ ದರೋಡೆ ಮಾಡಿದ್ದಾರೆ. ಸುಮಾರು 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ಕದ್ದು ಲೂಟಿಕೋರರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮುದುಗ ರಾಷ್ಟೀಯ ಹೆದ್ದಾರಿ ಬಳಿ ಭೀಕರ ಅಪಘಾತ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಟಿಟಿ ವಾಹನ ಬಸ್ ನಿಲ್ದಾಣಕ್ಕೆ ಡಿಕ್ಕಿ ಹೊಡೆದಿದೆ. ವಾಹನದಲ್ಲಿ ಒಟ್ಟು 15 ಜನ ಪ್ರಯಾಣಿಸ್ತಾ ಇದ್ದು, ಅದರಲ್ಲಿ 8 ಜನ ಗಾಯಗೊಂಡಿದ್ದಾರೆ. ಹೊಸಪೇಟೆಯಿಂದ ಗೋವಾ ಕಡೆ ಪ್ರವಾಸಕ್ಕೆ ತೆರಳುತ್ತಾ ಇದ್ದ ವಾಹನ ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ವಾಹನ ಸಂಪೂರ್ಣವಾಗಿ ಜಖಂಗೊಂಡಿದೆ. ಯಾದಗಿರಿಯ ವೀರಭದ್ರೇಶ್ವರ ನಗರದಲ್ಲಿ ಆಕಸ್ಮಿಕವಾಗಿ ಸಂಗ್ರಹಿಸಿಟ್ಟಿದ್ದಂತ ಪ್ಲಾಸ್ಟಿಕ್ ಪೈಪ್ಗೆ ಬೆಂಕಿ ಬಿದ್ದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಪೈಪ್ಗಳು ದಗದಗನೆ ಹೊತ್ತಿ ಉರಿದಿದ್ದು, ಕ್ಷಣಾರ್ಧದಲ್ಲಿ ಲಕ್ಷಾಂತರ ಮೌಲ್ಯದ ಪೈಪ್ಗಳು ಸುಟ್ಟು ಭಸ್ಮವಾಗಿದೆ. ಸದಾಶಿವರೆಡ್ಡಿ ಅನ್ನೋರ್ಗೆ ಸೇರಿದಂತ ಪೈಪ್ಗಳಿದಾಗಿದ್ದು, ತಕ್ಷಣ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಸ್ಥಳಕ್ಕೆ ಯಾದಗಿರಿ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಸನದ ಗ್ಯಾರಳ್ಳಿಯಲ್ಲಿ ಬಿತ್ತನೆಗಾಗಿ ತಂದಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೀಜದ ಶುಂಠಿ ಕಳ್ಳತನ ಆಗಿದೆ. ಮೋಹನ್ ಅನ್ನೋರು ಬಿತ್ತನೆಗೆ ತಂದಿಟ್ಟಿದ್ದಂತ 48 ಚೀಲ ಶುಂಠಿಯಲ್ಲಿ ಕಳ್ಳರು ಸುಮಾರು 40ಕ್ಕೂ ಹೆಚ್ಚು ಚೀಲಗಳನ್ನು ಕದ್ದೊಯ್ದಿದ್ದಾರೆ. ಬಿತ್ತನೆ ಶುಂಠಿ ಕಳ್ಳತನ ಆಗಿದ್ರಿಂದ ರೈತ ಕಂಗಾಲಾಗಿದ್ದಾನೆ. ತನಗಾದ ಅನ್ಯಾಯ ಇನ್ಯಾರಿಗೂ ಆಗದೇ ಇರಲಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾನೆ. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬೆಳಗಾವಿಯ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು 400 ಕೋಟಿ ದರೋಡೆ ರಹಸ್ಯ ಬಯಲಾಗ್ತಾ ಇದೆ. ಗೋವಾ, ಕರ್ನಾಟಕ ಹಾಗೂ ಮಹಾರಾಷ್ಟದ ಲಿಂಕ್ ಹೊಂದಿದ್ದಂತಹ ಕೇಸ್ ಈಗ ಗುಜರಾತಿಗೂ ವ್ಯಾಪಿಸಿದೆ. ರಾಬರಿ ಹಣದ ಹಿಂದೆ ರಾಜಕೀಯ ವ್ಯಕ್ತಿ ನಂಟಿರುವಂತಹ ಅನುಮಾನ ಮೂಡಿದೆ. ಅನಾಮಿಕ ಗುಜರಾತ್ ರಾಜಕಾರಣಿ ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡ್ತಿದ್ದ ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದ ಆಡಿಯೋ ಒಂದು ವೈರಲ್ ಆಗಿದ್ದು, ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಬೆಳಗಾವಿಯ 400 ಕೋಟಿ ರೂಪಾಯಿ ರಾಬರಿ ಆಗಿದ್ದು, ಎಂಎಲ್ಸಿ ಎನ್ ರವಿಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಇದರ ಹಿಂದೆ ವಿರಾಟ್, ವಿಶಾಲ್ ನಾಯ್ಡು ಇದ್ದಾರೆ. ಸೈಯದ್ ಹಜಾರೆ ಬಿಸಿನೆಸ್ ನಡೆಸ್ತಾ ಇದ್ದು, ಅವರ ಲಾರಿ ಮೂಲಕನೇ ಹಣ ಕಳುಹಿಸಿದ್ದಾರೆ. ನಾಸಿಕ್, ಗೋವಾ, ಕರ್ನಾಟಕ ಮೂಲಕ ತಿರುಪತಿಗೆ ಹಣ ಕಳಿಸ್ತಾ ಇದ್ರು. ಈ 400 ಕೋಟಿ ಹಣ ಕಾಂಗ್ರೆಸ್ಗೆ ಸೇರಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಹೇಳಿದ್ದಾರೆ ಅಂತ ಎಂಎಲ್ಸಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಆ ಒಂದು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂತ ಸೈಯದ್ ಅಜರ್ ಮೂಲಕ ಈ ಹಣವನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅನ್ನುವಂತ ವಿಷಯ ಈಗ ಗೊತ್ತಾಗಿರ್ತಕ್ಕಂಥದ್ದು.
ಭಿವಂಡಿ ಅಂತೇಳಿ ಒಂದು ಪ್ರದೇಶ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಂದ ಇದು ಹೊರಟಿದೆ. 400 ಕೋಟಿ ಯಾರದ್ದೇ ಇರಲಿ ತನಿಖೆ ಆಗಲಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮೋದಿ ಅವರು ಡಿಮಾನಿಟೈಸೇಷನ್ ಅಂತ ಹೇಳಿದ್ರು. ಬಿಜೆಪಿ ಎಂಎಲ್ಸಿ ತಿರುಪತಿಗೆ ಹೋಗ್ತಿತ್ತು ಅಂದಿದ್ದಾರೆ. ಬಿಜೆಪಿ ನಾಯಕರಿಗೆ ಹಣದ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅದು ಯಾರ್ದು ಏನು ಅಂತ ಗೊತ್ತಿಲ್ಲ, ಆಯ್ತಾ. ನನ್ನ ಪ್ರಶ್ನೆ ಇಷ್ಟೇ, ನಿನ್ನೆ ತಮ್ಮ ಸುದ್ದಿ ವಾಹಿನಿಗಳಲ್ಲಿ ಬಂದು ಪ್ರಕಟವಾಗಿದ್ದಂತಹ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. ಮೂರರಲ್ಲೂ ಕೂಡ ಯಾರ ಸರ್ಕಾರ ಇರೋದು? ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ. 400 ಕೋಟಿ ರೂಪಾಯಿ ದರೋಡೆ ಕೇಸ್ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಕಾಮನ್ ಆಗಿದೆ. ರಾಜ್ಯದಲ್ಲಿ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಕಾನೂನು ಹದಗೆಟ್ಟಿರುವುದಕ್ಕೆ ಬೆಳಗಾವಿ ದರೋಡೆ ಉತ್ತಮ ಉದಾಹರಣೆ ಆಗಿದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡ್ಬೇಕದು ಏನೋ ಪೊಲೀಸ್ ಇಲಾಖೆ ಗುರುತ ಅವರೆಲ್ಲ ಮಾಹಿತಿ ತೆಗಿತಾರ. ಇದು ಯಾರ ರೊಕ್ಕದ ಏನದ, ಅದು ಏನು 500 ನೋಟ್ ಅದೋ 2000 ನೋಟ್ ಅದೋ, ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು. ಇದು ಬಹಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಈ ಸರ್ಕಾರ. 400 ಕೋಟಿ ರಾಬರಿ ಕಾಂಗ್ರೆಸ್ಗೆ ಸೇರಿದ್ದು ಅನ್ನುವಂತ ಮಹಾರಾಷ್ಟ್ರ ಸಿಎಂ ಆರೋಪಕ್ಕೆ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ದರೋಡೆ ಕುರಿತು ಸಂಪೂರ್ಣ ತನಿಖೆ ಆಗಲಿ, ಇಡಿ ಸಿಬಿಐ ಕೂಡ ಅವರದ್ದೇ ಇದೆ. 2,000 ರೂಪಾಯಿ ನೋಟು ಸೇರಿ ಎಲ್ಲದರ ಬಗ್ಗೆ ತನಿಖೆ ಮಾಡಲಿ, ಸಿಬಿಐ ನಮ್ಮ ಕೈಯಲ್ಲಿದೆ, ಸರಿಯಾದ ತನಿಖೆ ಮಾಡಿಸಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ತನಿಖೆ ಆಗಲಿ, ಯಾರು ಬೇಡ ಅಂತಾರೆ, ಅವ್ರದ್ದೇ ಸಿಬಿಐ, ಇಡಿ, ಐಟಿ ಎಲ್ಲ ಇದೆ. ತನಿಖೆ ಮಾಡಬೇಕು. 2,000 ರೂಪಾಯಿ ನೋಟು ಇದೆಲ್ಲ ತನಿಖೆ ಆಗಬೇಕು. ಮೊನ್ನೆ ಸಿಬಿಐನವ್ರು ಪತ್ರ ಬರೆದ್ರೆ ನಮ್ಮ ಕೈಯಲ್ಲಿ ತನಿಖೆ ಮಾಡೋಕ್ಕಾಗಲ್ಲ. ಇನ್ನು 400 ಕೋಟಿ ರಾಬರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದುಡ್ಡು ಯಾರದ್ದು, ಅದರಲ್ಲಿ ಕಾಂಗ್ರೆಸ್ ಅಂತ ನೋಟ್ ಮೇಲೆ ಬರ್ದಿದ್ಯಾ, ಆಪಾದನೆ ಮಾಡೋದಕ್ಕೆ ಸರಿಯಾದ ದಾಖಲೆ ಇರಬೇಕಲ್ವಾ, ಈಗೇನು ಎಲೆಕ್ಷನ್ ನಡೀತಾ ಇದೆಯಾ, ತನಿಖೆ ನಡೀತಾ ಇದೆ, ನಡೀಲಿ ನೋಡೋಣ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ 400 ಕೋಟಿ ರಾಬರಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಳೆತರ್ತಾ ಇದ್ದಾರೆ ಅಂತ ಸಚಿವ ಮಂಕಾಳ ವೈದ್ಯ ವಾಗ್ದಾಳಿ ನಡೆಸಿದ್ದಾರೆ. ಕಾರವಾರದಲ್ಲಿ ಮಾತಾಡಿದ್ದಾರೆ. ಬಿಜೆಪಿಯವರು ಅಸಹಾಯಕರಾಗಿ ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ. ಕೇಂದ್ರದ ಬಳಿ ಇಡಿ, ಐಟಿ ಇದ್ರೂ ನಿಷ್ಕ್ರಿಯರಾಗಿದ್ದಾರೆ. ಬಿಜೆಪಿ ಸರ್ಕಾರ ಈ ದೇಶ ನಡೆಸ್ತಾ ಇದ್ದಾರಾ ಇಲ್ವಾ ಅಂತ ಮಂಕಾಳ ವೈದ್ಯ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲೇ ಫಸ್ಟ್ ರಾಬರಿ ಅಂದ್ರೆ ಆದದ್ದಾದ್ರೆ ಅಷ್ಟು ದೊಡ್ಡದು ಆಗಲಿಲ್ಲ ಅಂದೇಳಿ ನಮ್ಮ ಯಾರು ಬೆಳಗಾವಿ SP ಅವರೇ ಡೀಟೇಲ್ಸ್ ಕೊಟ್ಟರೆ ಆದದ್ದಾದ್ರೆ ನಳಿ ಕಾಂಗ್ರೆಸ್ನವ್ರದ್ದು ಅಂದೇಳಿ ಇವ್ರು BJP ಅವ್ರು ಹೇಳ್ತಾ ಇದಾರಲ್ಲ, ಇವ್ರ ಹತ್ರ ಏನು ಇಡಿ, ಇನ್ಕಮ್ ಟ್ಯಾಕ್ಸು ಅಥವಾ ಇವ್ರ ಹತ್ರ ಇದು ಇಲ್ವಾ? ಸಿಎಂ ಆಪ್ತ ಜಮೀರ್ ಅಹಮದ್ ಖಾನ್ ಮತ್ತೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟಗರು ಕುಳಿತಿದ್ದ 2028ರವರೆಗೂ ಸಿಎಂ ಕುರ್ಚಿ ಖಾಲಿ ಆಗಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಜಮೀರ್ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ನಾನು ಬಯಸ್ತೇನೆ, ಆದರೆ ಸಿಎಂ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ. ಅಂದ್ರೆ ಆ ಕುರ್ಚಿ ಖಾಲಿಯಲ್ಲಿದೆ. ಈಗ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಈಗ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ, ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ. ಕಾಂಗ್ರೆಸ್ನಿಂದ ಹೊರಬಂದ ನಾಯಕ ಮುಂದೆ ಸಿಎಂ ಆಗ್ತಾರೆ ಅನ್ನುವಂಥ ಭವಿಷ್ಯದ ಬಗ್ಗೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಜ್ಯೋತಿಷಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲ ಜ್ಯೋತಿಷಿಗಳು, ಸ್ವಾಮೀಜಿಗಳು ಫೇಕ್ ಇರ್ತಾರೆ, ಹಣ ಕೊಟ್ಟ ತಕ್ಷಣ ಏನೇನೋ ಹೇಳ್ತಾರೆ, ಸ್ವಾಮೀಜಿಗಳು ಅವರವರ ಘನತೆಯನ್ನ ಅವರೇ ಕಳೆದುಕೊಳ್ತಾ ಇದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಕೊನೆಯ ಸಿಎಂ, 2028ಕ್ಕೆ ನಾನೇ ಸಿಎಂ ಅಂತ ಶಾಸಕ ಬಸನಗೌಡ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ 2028ಕ್ಕೆ ಜೆಸಿಬಿ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರುತ್ತೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಅಂದಿದ್ದಾರೆ.
2028ಕ್ಕೆ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅನ್ನುವಂತಹ ಚರ್ಚೆ ಬಗ್ಗೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇವಲ ಜೆಡಿಎಸ್ನವರು ಹೇಳಿದ್ರೆ ಅದು ಮುಖ್ಯ ವಿಚಾರ ಅಲ್ಲ, ಬಿಜೆಪಿಯ ಪ್ರಮುಖ ನಾಯಕರಾದಂತಹ ಯಡಿಯೂರಪ್ಪ, ಆರ್ ಅಶೋಕ್ ಹೇಳಲಿ ನೋಡೋಣ, ಸುಮ್ಮನೆ ಇವರೇ ಅನ್ಕೊಂಡ್ರೆ ಸಿಎಂ ಆಗತ್ತಾ ಅಂದಿದ್ದಾರೆ. ಎಚ್ಡಿಕೆ ರಾಜ್ಯ ರಾಜಕಾರಣಕ್ಕೆ ಬರೋ ಬಗ್ಗೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಚ್ಡಿಕೆ ಅನುಭವಿ ರಾಜಕಾರಣಿ ಇದ್ದಾರೆ, ಇಲ್ಲಿಂದ ಕೇಂದ್ರಕ್ಕೆ ಹೋದಾಗ ಕೇಳಿ ಹೋಗಿದ್ದಾರಾ, ಮತ್ತೆ ರಾಜ್ಯಕ್ಕೆ ಬರಬೇಕಾದ್ರೆ ಅನುಮತಿ ಬೇಕಿಲ್ಲ, ರಾಜ್ಯಕ್ಕೆ ಕೊಡುಗೆ ನೀಡಿದ್ರೆ ಒಳ್ಳೇದಲ್ವಾ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಎಚ್ಡಿಕೆ ಹೇಳಿಕೆಗೆ ಮಡಿಕೇರಿಯಲ್ಲಿ ಸಚಿವ ಬೋಸರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ದೇವೇಗೌಡ ಕುಮಾರಸ್ವಾಮಿ ನಾಟಕ ಎಲ್ರಿಗೂ ಗೊತ್ತಿದೆ. 2028ಕ್ಕೆ ಕಾಂಗ್ರೆಸ್ಗೆ 148 ಸೀಟ್ ಬರುತ್ತೆ ಅಂತ ಸಚಿವ ಬೋಸರಾಜು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗುವ ಮುನ್ನವೇ ಬಿಜೆಪಿ ಮುಖಂಡನಿಗೆ ನೋಟಿಸ್ ವಿಚಾರ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಇಷ್ಟೊಂದು ಭಯ? ಈ ಕಾನೂನು ಎಲ್ಲರಿಗೂ ಅನ್ವಯಿಸುತ್ತೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಪ್ರಚೋದನಕಾರಿ ಮಾತು, ಸುಳ್ಳಿನ ಮಾತುಗಳು ಹೆಚ್ಚಾಗಿವೆ. ಬಿಜೆಪಿ ಕೇಂದ್ರದಲ್ಲಿ ಕಾನೂನಿನ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ. ಕಾಂಗ್ರೆಸ್ ಆ ತರ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. 2028ಕ್ಕೆ ಮೈತ್ರಿ ಸರ್ಕಾರ ಬರುತ್ತೆ ಅನ್ನುವಂತಹ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಶರಣಬಸಪ್ಪ ದರ್ಶನಾಪುರ್ ಟಾಂಗ್ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮಾತಾಡಿದ್ದಾರೆ. ಮೊದಲು 2 ಪಕ್ಷಗಳನ್ನ ಕೂಡಿರೋದಕ್ಕೆ ಹೇಳಿ, ಯಾಕಂದ್ರೆ ಅವರೊಳಗೆ ಜಗಳ ಶುರುವಾಗಿದೆ. ಜೆಡಿಎಸ್ನವರು ತಾವು ಸಿಎಂ ಅಂತಂದ್ರೆ ಬಿಜೆಪಿಗರು ನಾವು ಸಿಎಂ ಆಗಬೇಕು ಅಂತಾರೆ. ಜೆಡಿಎಸ್ಗೆ 100 ಕ್ಷೇತ್ರ ಗೆಲ್ಲೋ ಸಾಮರ್ಥ್ಯವೇ ಇಲ್ಲ, ಯಾರಿಗೆ ಅಧಿಕಾರ ಅಂತ ಜನ ತೀರ್ಮಾನ ಮಾಡ್ತಾರೆ ಅಂತ ಸಚಿವ ಶರಣಬಸಪ್ಪ ದರ್ಶನಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಬೃಹತ್ ಪ್ರತಿಭಟನೆಗೆ ಕೇಸರಿ ನಾಯಕರು ಮುಂದಾಗಿದ್ದಾರೆ. ರಾಜ್ಯಪಾಲರ ಮೇಲೆ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆ ಹಾಗೂ ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಮನರೇಗಾ ಯೋಜನೆಯ ಹೆಸರು ಬದಲಾವಣೆ ಹಾಗೂ ಯೋಜನೆಯಲ್ಲೂ ಸಾಕಷ್ಟು ಬದಲಾವಣೆಗಳನ್ನು ಮಾಡಿರುವುದನ್ನು ಖಂಡಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ಇದರ ಭಾಗವಾಗಿ ಇಂದು ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ, ರಾಜಭವನ ಚಲೋ ಸೇರಿದಂತೆ ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲೂ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಲಿದೆ. ಅಪೆಕ್ಸ್ ಬ್ಯಾಂಕ್ ಕಲೆಕ್ಷನ್ ಅಖಾಡ ರಂಗೇರಿದ್ದು ರಣಕಣಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಜನವರಿ 29ರಂದು ನಾಮಪತ್ರ ಸಲ್ಲಿಕೆ ಮಾಡಲು ಅವಕಾಶ ನೀಡಲಾಗಿದೆ. ಹೀಗಾಗಿ ಮತದಾನ ನಡೆಯುತ್ತಾ ಇಲ್ಲ ಅವಿರೋಧ ಆಯ್ಕೆ ಆಗುತ್ತಾ ಅನ್ನುವಂತ ಅನುಮಾನ ಶುರುವಾಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಂಗಪ್ರವೇಶ ಮಾಡಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಟಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ಸಂದರ್ಭದಲ್ಲಿ ಆರೋಪಿ ಕರ್ನಲ್ ಕುರೈ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ. ಶರ್ಮಿಳಾ ಮೇಲೆ ವಿಕೃತಿ ಮನಸ್ಥಿತಿಯನ್ನ ಹೊಂದಿದ್ದಂತಹ ಕರ್ನಲ್ ಕುರೈ 1.5 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದ. ಟೆರೆಸ್ ಮೇಲೆ ಹೋಗೋದು, ಬಸ್ ನಿಲ್ದಾಣದಲ್ಲಿ ಕಾಯೋದು, ಇನ್ನು ಮನೆಗೆ ನುಗ್ಗಿ ಶರ್ಮಿಳಾ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದ ಕುರೈ ಪ್ರತಿರೋಧ ಒಡ್ಡಿದಾಗ ಹಲ್ಲೆ ಮಾಡಿ ಕತ್ತರಿಸಿ ಕೊಲೆ ಮಾಡಿದ್ದ. ಬಳಿಕ ಹಾಸಿಗೆ ಮೇಲೆ ಬೆಂಕಿ ಹಾಕಿ ಸ್ಲೈಡ್ ಡೋರ್ನಿಂದ ಎಸ್ಕೇಪ್ ಆಗಿದ್ದ. ದೇಶ ಕಾಯು ಯೋಧನಿಗೆ ಟೋಲ್ ಸಿಬ್ಬಂದಿ ಅವಮಾನ ಮಾಡಿದ ಘಟನೆ ಉಡುಪಿ ಜಿಲ್ಲೆಯ ಕೋಟಾ ಸಮೀಪದ ಸಾಸ್ತಾನದಲ್ಲಿ ನಡೆದಿದೆ. ಈ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣ ಆಗಿದೆ. ಟೋಲ್ ಗೇಟ್ನಲ್ಲಿ ನಿವೃತ್ತ ಆರ್ಮಿ ಅಧಿಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆ ಇರುತ್ತೆ. ಹೀಗಾಗಿ ನಿವೃತ್ತ ಆರ್ಮಿ ಕಮಾಂಡರ್ ಶ್ಯಾಮರಾಜ್ ಸೂಕ್ತ ದಾಖಲೆಯನ್ನು ತೋರಿಸಿದ್ದಾರೆ. ಆದರೂ ವಿನಾಕಾರಣ ಅವರನ್ನ ತಡೆದು ಟೋಲ್ ಸಿಬ್ಬಂದಿ ಅವಮಾನಿಸಿದ್ದಾರೆ. ಈ ಬಗ್ಗೆ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗಾದಂತಹ ನೋವನ್ನ ತೋಡಿಕೊಂಡಿದ್ದಾರೆ. ಕಾಸರಗೋಡು ಮೂಲದ ಶ್ಯಾಮರಾಜ್ ಅವರು ವೀಲ್ ಚೇರ್ ಅವಲಂಬಿತರಾಗಿದ್ದಾರೆ. ಇದರಿಂದ ಅವರಿಗಾದಂತಹ ಅವಮಾನಕ್ಕೆ ವ್ಯಾಪಕ ಖಂಡನೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಉಡುಪಿ ತಾಲೂಕಿನ ಕೋಡಿಬೆಂಗ್ರೆ ಅಳಿವೆ ಬಾಗಿಲು ಬಳಿ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದು 2 ಮೃತಪಟ್ಟಿದ್ದಾರೆ. ಬೋಟ್ನಲ್ಲಿ ರೈಡ್ ಮಾಡೋದಕ್ಕೆ 15 ಮಂದಿ ಪ್ರವಾಸಿಗರು ಹೋಗಿದ್ರು. ಸಮುದ್ರದಲ್ಲಿ ಅಲೆಗಳ ಅಬ್ಬರಕ್ಕೆ ಸಿಲುಕಿ ಬೋಟ್ ಮಗುಚಿ ಬಿದ್ದಿದೆ. 2 ಮೃತಪಟ್ಟಿದ್ದು ಹಲವರು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಪ್ರವಾಸಿಗರ ರಕ್ಷಣೆಗೆ ಸ್ಥಳೀಯರು ಧಾವಿಸಿದ್ದು ಸಮುದ್ರ ಪಾಲಾಗಿದ್ದ ಪ್ರವಾಸಿಗರನ್ನ ರಕ್ಷಿಸಲಾಗಿದೆ.
ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನದ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದಂತ ಕಸ್ತೂರಬಾ ರೆಡ್ಡಿ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಬಂಪರ್ ಗಿಫ್ಟ್ ಘೋಷಿಸಿದೆ. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನಡೆದ ಬಳಿಕ ಮಾತನಾಡಿದಂತ ಸಚಿವ ಎಚ್.ಕೆ. ಪಾಟೀಲ್ 30x40 ಅಳತೆಯ ನಿವೇಶನ, ಮನೆ ನಿರ್ಮಾಣಕ್ಕೆ 5 ಲಕ್ಷ ನಗದು ಹಾಗೂ ಕಸ್ತೂರಬಾಗೆ ಹೊರಗುತ್ತಿಗೆ ಆಧಾರದ ಸರ್ಕಾರಿ ಕೆಲಸ ನೀಡುವುದಾಗಿ ಘೋಷಿಸಿದ್ರು. ಇದೇ ಸೈಟ್ ಪ್ರಮಾಣ ಪತ್ರವನ್ನ ನೀಡಿ ಕಸ್ತೂರಬಾ ರೆಡ್ಡಿ ಕುಟುಂಬವನ್ನ ಸನ್ಮಾನಿಸಿದ್ರು. ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಿತು. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದ್ದು ಶೋಭಾಯಾತ್ರೆಯಲ್ಲಿ ನೂರಾರು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ನಂತರ ಪುನೀತ್ ರಾಜ್ಕುಮಾರ್ ಸಭಾಂಗಣದ ವೇದಿಕೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠಾಧೀಶರಾದಂತಹ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಇಂದು 10ನೇ ದಿನದ ಉತ್ಖನನ ಕಾರ್ಯ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಉತ್ಖನನ ಕಾರ್ಯ ಆರಂಭ ಆಗಲಿದ್ದು 4 ಬ್ಲಾಕ್ಗಳನ್ನು ಈಗಾಗಲೇ 10 ಅಡಿಗಳಷ್ಟು ಆಳ ತೆಗೆಯಲಾಗಿದೆ. ಈಗಾಗಲೇ ಕೆಲವು ಪುರಾತನ ವಸ್ತುಗಳು ಸಿಕ್ಕಿದ್ದು 10 ಅಡಿ ನಂತರ ಏನಿರುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಬೆಡಕಲ್ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ನಡೆದಿತ್ತು. ಸಭೆಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಗೆ ಬಸವರಾಜ ಮಡಿವಾಳ ಅನ್ನೋರು ಕಲ್ಲೆಸೆದಿದ್ರು. ಈ ಬಗ್ಗೆ ಪಿಡಿಒ ಚನ್ನಬಸಪ್ಪ ದೂರು ಕೊಟ್ಟಿದ್ದು ಬಸವರಾಜ ಮಡಿವಾಳರ ವಿರುದ್ಧ ಕುಕನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜ್ಯದಲ್ಲಿರುವ ಬಾಂಗ್ಲಾ ನುಸುಳುಕೋರರನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳಿತಾ ಇದ್ದಂತೆ ಕೇಂದ್ರ ಗೃಹ ಸಚಿವರಿಗೆ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಬಾಂಗ್ಲಾ ನಿವಾಸಿಗಳನ್ನ ಕೂಡಲೇ ಗಡೀಪಾರು ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಲು ಮನವಿ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯದಿಂದ ಕರ್ನಾಟಕ ಬಾಂಗ್ಲಾ ನಿವಾಸಿಗಳ ತವರೂರಾಗಿದೆ. ಹೀಗಾಗಿ ರಾಜ್ಯದೆಲ್ಲೆಡೆ ಬಾಂಗ್ಲಾ ನಿವಾಸಿಗಳು ಅಕ್ರಮವಾಗಿ ನೆಲೆಸಿದ್ದಾರೆ ಅಂತ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಜಿಬಿಎ ಚುನಾವಣೆಗೆ ಭರ್ಜರಿ ತಯಾರಿ ನಡೆಸಲಾಗ್ತಾ ಇದೆ. 369 ವಾರ್ಡ್ಗಳಲ್ಲಿ 88.9 ಲಕ್ಷ ಮತದಾರರಿದ್ದಾರೆ. ಆದರೆ ವಾರ್ಡ್ ವಿಂಗಡಣೆಯಿಂದ ಮತದಾರರ ಸಂಖ್ಯೆಯಲ್ಲಿ ಅಸಮಾನತೆ ಎದುರಾಗಿದೆ. ಕೆಲ ವಾರ್ಡ್ಗಳಲ್ಲಿ ಅಧಿಕ ಮತದಾರರು, ಕೆಲ ವಾರ್ಡ್ಗಳಲ್ಲಿ ಕಡಿಮೆ ಮತದಾರರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೂರ್ವ ವಲಯದ ಕೊತ್ತನೂರು ವಾರ್ಡ್ನಲ್ಲಿ 10,926 ಮತದಾರರಿದ್ದರೆ ಪಶ್ಚಿಮ ವಲಯದ ಆರ್ಆರ್ ನಗರ ವಾರ್ಡ್ನಲ್ಲಿ 49,530 ಮತದಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾಜ್ಯದ ಜನರಿಗೆ ಬ್ಯಾಂಕ್ ಮುಷ್ಕರ ಬಿಸಿ ತಟ್ಟಲಿದೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಬ್ಯಾಂಕ್ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದಾರೆ. ಮುಷ್ಕರಕ್ಕೆ ಮುಂದಾಗಿದ್ದಾರೆ. 6 ದಿನದ ಬದಲು 5 ದಿನ ಕೆಲಸದ ಅವಧಿ ಫಿಕ್ಸ್ ಮಾಡೋದಕ್ಕೆ ಒತ್ತಾಯಿಸಿದ್ದಾರೆ. ಹೀಗಾಗಿ ಇವತ್ತು ಬ್ಯಾಂಕ್ ಸಿಬ್ಬಂದಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಗ್ರಾಹಕರಿಗೆ ಬ್ಯಾಂಕ್ ವ್ಯವಹಾರಗಳಿಗೆ ತೊಡಕಾಗಲಿದೆ. ಬಸ್ಗಳಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡೋರಿಗೆ ಬಿಎಂಟಿಸಿ ಶಾಕ್ ಕೊಟ್ಟಿದೆ. ಬಿಎಂಟಿಸಿ ನಿಗಮದ ತನಿಖಾ ತಂಡಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 2025ರ ಡಿಸೆಂಬರ್ ತಿಂಗಳಲ್ಲಿ 18,409 ಟ್ರಿಪ್ಗಳನ್ನು ತಪಾಸಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ 2,801 ಮಂದಿ ಟಿಕೆಟ್ ರಹಿತ ಪ್ರಯಾಣ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಇದರಿಂದ ಒಟ್ಟು 6,34,865 ರೂಪಾಯಿ ದಂಡ ವಸೂಲಿ ಮಾಡಲಾಗಿದ್ದು ನಿರ್ವಾಹಕರ ವಿರುದ್ಧ ಸುಮಾರು 10,748 ಪ್ರಕರಣ ದಾಖಲಾಗಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಪೊಲೀಸ್ ಇಲಾಖೆ ಎಸ್ಸಿ/ಎಸ್ಟಿ ಸಮುದಾಯಗಳ ಕುಂದುಕೊರತೆ ಸಭೆಯನ್ನು ನಡೆಸಿದೆ. ಇನ್ಸ್ಪೆಕ್ಟರ್ ಧನಂಜಯ್ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಅಕ್ರಮ ಮದ್ಯ ಮಾರಾಟದ ವಿಷಯ ಸದ್ದು ಮಾಡಿದೆ. ಅಕ್ರಮ ಮದ್ಯ ಮಾರಾಟ ಎಗ್ಗಿರದೆ ನಡೀತಾ ಇದೆ. ಗ್ರಾಮೀಣ ಭಾಗದಲ್ಲಿ ಹಾಲು, ಮೊಸರು ಹಂಚೋ ಹಾಗೆ ಎಣ್ಣೆ ಹಂಚುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿದ್ದಾರೆ. ಈ ಸಮುದಾಯಗಳು ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷ ಮರಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ವೆಂಕಟರಮಣ ದೇವಾಲಯದ ರಥಬೀದಿಯಲ್ಲಿ ಓಕುಳಿ ಮಹೋತ್ಸವ ಅದ್ದೂರಿಯಿಂದ ನೆರವೇರಿದೆ. ಶ್ರೀ ವೀರ ವೆಂಕಟರಮಣ ದೇವರ ಕೊಡಿಯಾಲ ತೇರಿನ ಅಂಗವಾಗಿ ಓಕುಳಿ ಕಾರ್ಯಕ್ರಮ ನಡೆದಿದ್ದು ಸಾವಿರಾರು ಮಂದಿ ಭಕ್ತರು ಈ ಅಮೃತ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪುರುಷರು, ಮಹಿಳೆಯರು, ಮಕ್ಕಳು ಬಣ್ಣ ಎರಚುವ ಮೂಲಕ ಸಂಭ್ರಮಪಟ್ಟಿದ್ದಾರೆ. ಗಣರಾಜ್ಯೋತ್ಸವ ನಿಮಿತ್ತ ಲಾಲ್ಬಾಗ್ನಲ್ಲಿ ಜನವರಿ 15ರಿಂದ ಆರಂಭವಾಗಿದ್ದಂತಹ ಫಲಪುಷ್ಪ ಪ್ರದರ್ಶನಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಈ ವರ್ಷ ಲಾಲ್ಬಾಗ್ನಲ್ಲಿ ತೇಜಸ್ವಿ ವಿಸ್ಮಯ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು. ನಿನ್ನೆ ಒಂದೇ ದಿನ ಒಟ್ಟು 1,89,155 ಜನರು ಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲಿ 1,40,40,000 ವಯಸ್ಕರು, 19,000 ಜನ ಮಕ್ಕಳು, 30,000 ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಒಟ್ಟು 65 ಲಕ್ಷ ಹಣ ಸಂಗ್ರಹ ಆಗಿದೆ.
ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಆದರೆ ಅಲ್ಲಿ ನಿರ್ಮಿಸಿರುವಂತಹ ತೇಜಸ್ವಿ ವಿಸ್ಮಯ ಲೋಕವನ್ನ ವಿವಿಧ ಹೂವಿನ ಅಲಂಕಾರಗಳನ್ನ ಇನ್ನೂ 5 ದಿನ ಹಾಗೆ ಇಡಲು ತೋಟಗಾರಿಕಾ ಇಲಾಖೆ ನಿರ್ಧಾರ ಮಾಡಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಈ ಬಾರಿ ಅತ್ಯುತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ತೋಟಗಾರಿಕೆ ಇಲಾಖೆ ಅಪರ ನಿರ್ದೇಶಕ ಜಗದೀಶ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಫಲಪುಷ್ಪ ಪ್ರದರ್ಶನದ ಕೊನೆಯಾದರೂ ಸಾರ್ವಜನಿಕರಿಗಾಗಿ ಇನ್ನೂ 5 ದಿನಗಳ ಕಾಲ ಹಾಗೆ ಇರುತ್ತೆ ಅಂತ ಹೇಳಿದ್ದಾರೆ.